ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ಲಾ ಎಕ್ಸ್ಪ್ಲೇನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು 2 ದಿನಗಳ ಹಿಂದೆ ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸನ್ನು ನೀತಿ ಆಯೋಗ್ ಹೊರತಂದಿತ್ತು. ಈ ಒಂದು ಪ್ರಶ್ನೆ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾವುದಾದ್ರೂ ಎಕ್ಸಾಮಿನೇಷನಲ್ಲಿ PSI ಆಗಿರ್ಬೋದು ಅಥವಾ KS ಅಲ್ಲಿ ಕೇಳುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇರ್ತವೆ. ಸೊ ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸನ್ನು ಯಾರು ಹೊರತರ್ತಾರೆ ಅನ್ನುವಂಥದ್ದು. ಸೊ 2 ದಿನಗಳ ಹಿಂದೆ ಬಂದಂತಹ ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್, ಈ ಒಂದು ರಿಪೋರ್ಟನ್ನು ಅಥವಾ ಈ ಒಂದು ಇಂಡೆಕ್ಸನ್ನು ನೀತಿ ಆಯೋಗ್ ಹೊರತರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಆ ಒಂದು ಇಂಡೆಕ್ಸ್ನಲ್ಲಿ ಕರ್ನಾಟಕದಲ್ಲಿ ಕಳೆದ 5 ವರ್ಷಗಳಲ್ಲಿ, ಅಂದರೆ ಹಿಂದಿನ ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸನ್ನು 2015-16ರಲ್ಲಿ ಹೊರತರಲಾಗಿತ್ತು. ಕಳೆದ 5 ವರ್ಷದಲ್ಲಿ ಕರ್ನಾಟಕದಲ್ಲಿ ಒಂದಿಷ್ಟು ಪ್ಯಾರಾಮೀಟರ್ಸ್ಗಳಲ್ಲಿ, ಅಂದರೆ ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅಥವಾ ಆ ಒಂದು ಪಟ್ಟಿಯನ್ನು ತಯಾರಿಸುವಂತಹ ಸಂದರ್ಭದಲ್ಲಿ ಒಂದಿಷ್ಟು ವಿಷಯಗಳ ಮೇಲೆ ಚರ್ಚೆ ಅಥವಾ ಸರ್ವೆಯನ್ನು ಮಾಡಲಾಗುತ್ತದೆ. ಆ ಒಂದು ಸರ್ವೆಯಲ್ಲಿ ಕರ್ನಾಟಕದಲ್ಲಿ ಒಂದಿಷ್ಟು ವಿಷಯಗಳ ಮೇಲೆ ಉತ್ತಮವಾದಂತಹ ಪರ್ಫಾರ್ಮೆನ್ಸನ್ನು ತೋರಿಸಿದ್ದು, ಒಂದಿಷ್ಟು ವಿಷಯಗಳಲ್ಲಿ ಹಿಂದೆ ಉಳ್ಕೊಂಡಿದ್ದೀವಿ ಅನ್ನುವಂತಹ ಮಾಹಿತಿಯನ್ನು ಕೊಡಲಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಂದರೆ ಏನು, ಹಾಗೂ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಂದರೆ ಏನು ಅನ್ನುವಂತಹ ವ್ಯತ್ಯಾಸ, ಅದಲ್ಲದೆ ಐತಿಹಾಸಿಕವಾಗಿ ಭಾರತದಲ್ಲಿ ಏನೆಲ್ಲ ಪ್ರಯತ್ನಗಳನ್ನು, ಬಡತನವನ್ನು ಹೊರಹಾಕುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಸಮಗ್ರ ಚರ್ಚೆಯನ್ನು ಒಳಗೊಂಡಿರುತ್ತದೆ ಇವತ್ತಿನ ಈ ಒಂದು ವಿಶೇಷ ಸಂಚಿಕೆ. ಸೊ ಮೊದಲನೇದಾಗಿ ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಂತ ಹೇಳ್ತಾ ಇದ್ದೀವಿ. ತಾವೆಲ್ಲ ಯಾವುದಾದ್ರೂ ನ್ಯೂಸ್ ಪೇಪರ್ಗಳಲ್ಲಿ ಅಥವಾ ಒಂದಿಷ್ಟು ಕರೆಂಟ್ ಅಫೇರ್ಸನ್ನು ಫಾಲೋ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅನ್ನುವಂತಹ ಪದವನ್ನು ಕೇಳಿರ್ತೀರ. ಪ್ರಪಂಚ ಮಟ್ಟದಲ್ಲಿ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸನ್ನು 2010ರಲ್ಲಿ OPHI ಅಂದರೆ ಆಕ್ಸ್ಫರ್ಡ್ ಪಾವರ್ಟಿ ಆ್ಯಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್, ಈ ಫುಲ್ ಫಾರ್ಮನ್ನು ನೆನ್ಪಿಟ್ಕೊಳ್ಳಿ, ನಮಗೆ ಎಕ್ಸಾಮಿನೇಷನಲ್ಲಿ ಕೇಳುವಂತಹ ಸಾಧ್ಯತೆಗಳು ಇರ್ತವೆ. ಆಕ್ಸ್ಫರ್ಡ್ ಪಾವರ್ಟಿ ಆ್ಯಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ ಅಂತ ಹೇಳಿ ಇದು, ಮತ್ತು ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ UNDP, ಇವೆರಡೂ ಸೇರಿಕೊಂಡು 2010ರಲ್ಲಿ ಈ ಒಂದು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ಹೊರತಂತು. ಈ ಒಂದು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸನ್ನು ಮುಖ್ಯವಾಗಿ 3 ಕ್ಷೇತ್ರಗಳಲ್ಲಿ ಸರ್ವೆಯನ್ನು ಮಾಡಿ ರೆಡಿ ಮಾಡಲಾಗುತ್ತದೆ. ಯಾವ 3 ಕ್ಷೇತ್ರಗಳ ಮೇಲೆ? ಮೊದಲನೇದು ಆರೋಗ್ಯ, ಎರಡನೇದು ಶಿಕ್ಷಣ, ಹಾಗೂ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಸೊ ಹೇಗೆ ಜನ ಬದುಕ್ತಿದ್ದಾರೆ ಅನ್ನುವಂಥದ್ದು. ಈ 3 ಕ್ಷೇತ್ರಗಳಲ್ಲಿ ಸರ್ವೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಇಂಡೆಕ್ಸನ್ನು ಹೊರತರಲಾಗುತ್ತದೆ. ಆ್ಯಂಡ್ ಅತಿ ಇಂಪಾರ್ಟೆಂಟ್ ಆಗಿರುವಂತಹ ಇನ್ನೊಂದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತಾ ಇರುವಂಥದ್ದು, ಈ ಒಂದು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸನ್ನು ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮು ತನ್ನ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟನ್ನು ಹೊರತರ್ತಾ ಇರುವಂತಹ ಸಂದರ್ಭದಲ್ಲಿ ಈ ಮಾಹಿತಿಯನ್ನು ಉಪಯೋಗಿಸಿಕೊಳ್ಳುತ್ತದೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಸೊ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸನ್ನು 2010ರಲ್ಲಿ ಆಕ್ಸ್ಫರ್ಡ್ ಪಾವರ್ಟಿ ಆ್ಯಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ ಮತ್ತು ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಸಹಭಾಗಿತ್ವದಲ್ಲಿ ಈ ಒಂದು ಇಂಡೆಕ್ಸನ್ನು ಹೊರತರಲಾಗುತ್ತದೆ. ಈ ಇಂಡೆಕ್ಸ್ನ ಬಳಕೆಯನ್ನು ಮಾಡಿದಂತಹ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟನ್ನು ಹೊರತರುತ್ತದೆ. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ 2 ಇಂಪಾರ್ಟೆಂಟ್ ರಿಪೋರ್ಟ್ಸ್ಗಳನ್ನು ನಾವು ಇಲ್ಲಿ ಓದಿದ್ವಿ, ನೆನ್ಪಿಟ್ಕೊಳ್ಳಿ. ಒಂದು ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಹಾಗೂ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಮತ್ತು ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್, ಈ 3 ಇಂಡೆಕ್ಸ್ಗಳನ್ನು ಬಹಳ ಕ್ಲೀನಾಗಿ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ. ಯಾವ ರೀತಿಯಲ್ಲಿ ಅಥವಾ ಯಾವ ಪ್ಯಾರಾಮೀಟರ್ಸ್ಗಳನ್ನು ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ನಲ್ಲಿ ಪರಿಗಣನೆಗೆ ತಗೊಳ್ಳಲಾಗುತ್ತದೆ ಅನ್ನುವಂಥದ್ದನ್ನು ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಮೊದಲನೇ ಹಂತದಲ್ಲಿ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ನಲ್ಲಿ ಆರೋಗ್ಯ, ಶಿಕ್ಷಣ ಮತ್ತು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ 3 ಕ್ಷೇತ್ರಗಳಲ್ಲಿ ಸರ್ವೆಯನ್ನು ಮಾಡಲಾಗುತ್ತದೆ ಅನ್ನುವಂಥದ್ದು ತಮಗಿಲ್ಲಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಮೊದಲನೇ ಹಂತದಲ್ಲಿ ಈ ರೀತಿಯ ಇಂಡೆಕ್ಸ್ನ ಅವಶ್ಯಕತೆ ಏನಿದೆ? ತಮಗೆಲ್ಲ ನೆನಪಿದ್ರೆ 2015ರ ಸೆಪ್ಟೆಂಬರ್ ತಿಂಗಳಲ್ಲಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ 17 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸನ್ನು ಅಕ್ಸೆಪ್ಟ್ ಮಾಡಿತ್ತು. ಅಂದರೆ ಈ ಒಂದು ಗೋಲ್ಸ್ಗಳನ್ನು 193 ರಾಷ್ಟ್ರಗಳು, ಪ್ರಪಂಚದಲ್ಲಿ ಇರುವಂತಹ ಆಲ್ಮೋಸ್ಟ್ ಎಲ್ಲ ರಾಷ್ಟ್ರಗಳು ಈ 17 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಗಳಿಗೆ ತಮ್ಮ ಸಮ್ಮತಿಯನ್ನು ಕೊಟ್ಟಿದ್ವು. ಈ 17 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಗಳಲ್ಲಿ ಮೊದಲನೆಯ ಗೋಲ್ ಆಗಿರುವಂಥದ್ದು ಭೂಮಿಯ ಮೇಲೆ ಬಡತನವನ್ನು ಪೂರ್ಣವಾಗಿ ತೆಗೆದುಹಾಕುವಂಥದ್ದು ಮೂಲ ಉದ್ದೇಶವಾಗಿರುತ್ತದೆ, ಅಂದರೆ ಮೊದಲನೇ ಗೋಲ್ ಆಗಿರುತ್ತದೆ. ಸೊ ಬಡತನಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರಗಳು ವಿವಿಧ ಕ್ಷೇತ್ರಗಳಲ್ಲಿ, ವಿವಿಧ ಸಮಾಜದಲ್ಲಿ ಇರುವಂತಹ ಜನರಿಗೆ ಆ ಬಡತನ ರೇಖೆಯಿಂದ ಹೊರತರುವಂತಹ ಪ್ರಯತ್ನಗಳನ್ನು ನಡೆಸ್ತಾ ಇರುವಂಥದ್ದು ನಮಗೆಲ್ಲ ಗೊತ್ತೇ ಇರುವಂಥದ್ದು.
ಇದು ಪ್ರಪಂಚ ಮಟ್ಟದಲ್ಲಿ 2015ರಲ್ಲಿ ಕೈಗೊಂಡಂತಹ ಒಂದು ಇತ್ತೀಚಿನ ಕ್ರಮ ಅಂತಲೇ ಹೇಳಬಹುದು. ಹಾಗಾದರೆ ಭಾರತದಲ್ಲಿ ಐತಿಹಾಸಿಕವಾಗಿ ಬಡತನಕ್ಕೆ ಸಂಬಂಧಿಸಿದಂತೆ ಏನಾದರೂ ಪ್ರಯತ್ನಗಳು ನಡೆದಿದ್ವಾ ಅನ್ನುವಂತಹ ಪ್ರಶ್ನೆಯನ್ನು ನೋಡಿದಾಗ ತಮಗೆಲ್ಲ ನೆನಪಿದ್ರೆ ಮೊಟ್ಟ ಮೊದಲನೇದಾಗಿ ಭಾರತದಿಂದ ಆರ್ಥಿಕವಾದಂತಹ ವಸ್ತುಗಳನ್ನು ಅಥವಾ ಆರ್ಥಿಕವಾಗಿ ಭಾರತವನ್ನು ಕುಗ್ಗಿಸಲು ಬ್ರಿಟಿಷ್ ಸರ್ಕಾರ ಪ್ರಯತ್ನವನ್ನು ನಡೆಸಿದೆ ಅನ್ನುವಂತಹದಕ್ಕೆ ದಾದಾಬಾಯಿ ನವರೋಜಿ ಅವರು ಒಂದು ಬುಕ್ಕನ್ನು ಬರೆದಿದ್ರು, ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಅಂತ ಹೇಳಿ. ಸೊ ಆ ಒಂದು ಬುಕ್ನ ಅಡಿಯಲ್ಲಿ ಭಾರತದಲ್ಲಿ ಆಗ್ತಾ ಇರುವಂತಹ ಎಕನಾಮಿಕ್ ಡ್ರೇನ್ ಅನ್ನು ತೋರಿಸಲು ದಾದಾಬಾಯಿ ನವರೋಜಿ ಅವರು ಪ್ರಯತ್ನ ಪಟ್ಟಿದ್ರು. ಸೊ 1901ರಲ್ಲಿ ದಾದಾಬಾಯಿ ನವರೋಜಿ ಅವರು ಭಾರತದಲ್ಲಿ ಇದ್ದಂತಹ ಬಡತನದ ವ್ಯವಸ್ಥೆಯನ್ನ ಹೊರತರಲು ಪ್ರಯತ್ನವನ್ನ ಪಟ್ಟಿದ್ರು. 1938ರಲ್ಲಿ ಒಂದು ನ್ಯಾಷನಲ್ ಪ್ಲಾನಿಂಗ್ ಕಮಿಟಿಯನ್ನು ರಚನೆ ಮಾಡಲಾಗಿತ್ತು. ಈ ನ್ಯಾಷನಲ್ ಪ್ಲಾನಿಂಗ್ ಕಮಿಟಿ ಮುಖ್ಯವಾಗಿ ಬಡತನ ರೇಖೆಯನ್ನು ಹೇಗೆ ಜನರು ತಮ್ಮ ಜೀವನ ಶೈಲಿಯನ್ನು ಮುನ್ಸಾಗಿಸ್ತಾ ಇದ್ದಾರೆ ಅದರ ಆಧಾರದ ಮೇಲೆ ಬಡತನ ರೇಖೆಯನ್ನು ಹೇಳಬೇಕು ಅಥವಾ ಪರಿಗಣನೆಗೆ ತಗೋಬೇಕು ಅನ್ನುವಂತಹ ಮಾತನ್ನು ಹೇಳಿತ್ತು. ಅದಲ್ಲದೆ ಸ್ವತಂತ್ರಕ್ಕಿಂತ ಹಿಂದೆ ನೋಡಿದಂತಹ ಸಂಗತಿ ಎರಡು ಮುಖ್ಯವಾಗಿ 1901ರಲ್ಲಿ ದಾದಾಬಾಯಿ ನವರೋಜಿ, 1938ರಲ್ಲಿ ನ್ಯಾಷನಲ್ ಪ್ಲಾನಿಂಗ್ ಕಮಿಟಿ. ಹಾಗಾದರೆ ಸ್ವತಂತ್ರದ ನಂತರ ಆದಂತಹ ಪ್ರಯತ್ನಗಳು ಏನು? ಸ್ವತಂತ್ರದ ನಂತರ ಪ್ರಯತ್ನಗಳನ್ನು ಮಾತಾಡಿದಾಗ 1962ರಲ್ಲಿ ಒಂದು ವರ್ಕಿಂಗ್ ಕಮಿಟಿಯನ್ನು ರಚನೆ ಮಾಡಲಾಗಿತ್ತು. ಬಡತನಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ವಿಶೇಷವಾದಂತಹ ಸ್ಟಡಿಯನ್ನು ಮಾಡೋದಕ್ಕೋಸ್ಕರ 1971ರಲ್ಲಿ ಡಾಂಡೇಕರ್ ಮತ್ತು ರತ್ ಅನ್ನುವಂತಹ ಒಂದು ಕಮಿಟಿ ರಚನೆ ಆಯಿತು. 1979ರಲ್ಲಿ YK ಅಲಗ್ ಅನ್ನುವಂತಹ ಒಂದು ಟಾಸ್ಕ್ ಫೋರ್ಸನ್ನು ಮುಖ್ಯವಾಗಿ ಬಡತನ ರೇಖೆಗೆ ಸಂಬಂಧಿಸಿದಂತಹ ಒಂದಿಷ್ಟು ವಿಶೇಷವಾದಂತಹ ಸ್ಟಡಿಯನ್ನು ಮಾಡಿ ಪಬ್ಲಿಕ್ ಪಾಲಿಸಿಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಒಂದಿಷ್ಟು ಸೂಚನೆಗಳನ್ನು ಕೊಡುವಂತಹ ನಿಟ್ಟಿನಲ್ಲಿ ಡಾಂಡೇಕರ್ ಆ್ಯಂಡ್ ರತ್ ಕಮಿಟಿಯನ್ನು 1979ರಲ್ಲಿ, 1993ರಲ್ಲಿ ಲಕಡಾವಾಲಾ ಕಮಿಟಿ, 2009ರಲ್ಲಿ ಟೆಂಡೂಲ್ಕರ್ ಕಮಿಟಿ, 2014ರಲ್ಲಿ ರಂಗರಾಜನ್ ಕಮಿಟಿಯನ್ನು ಜಾರಿಗೆ ತರಲಾಗಿತ್ತು. ಸೊ ಇಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು, ಭಾರತದಲ್ಲೂ ಸಹ ಸ್ವತಂತ್ರ ಸಿಗೋದಕ್ಕಿಂತ ಮುನ್ನ ಮತ್ತು ಸ್ವತಂತ್ರ ಸಿಕ್ಕ ಮೇಲೂ ಸಹ ಬಡತನಕ್ಕೆ ಸಂಬಂಧಿಸಿದಂತೆ ಅಥವಾ ಬಡತನ ರೇಖೆಗಿಂತ ಕೆಳಗಡೆ ಇರುವಂತಹ ಜನರನ್ನ ಆ ಒಂದು ಬಾವಿಯಿಂದ ಹೊರತೆಗೆಯಲು ಪ್ರಯತ್ನಗಳು ಬಹಳಷ್ಟು ಸರಿ ನಡೆಸಲಾಗಿದೆ, ನಡೀತಾನೇ ಇದೆ ಅನ್ನುವಂಥದ್ದು. ಅದೇ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಪ್ರಯತ್ನಗಳು ಎಷ್ಟರ ಮಟ್ಟಿಗೆ ಸಫಲವಾಗಿದ್ದಾವೆ, ಎಷ್ಟು ನಾವು ಹಿಂದೆ ಇದ್ದೀವಿ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರೂ ಒಂದು ಸ್ಥಿರವಾದಂತಹ ಸರ್ಕಾರದ ಒಂದು ಡಾಕ್ಯುಮೆಂಟ್ನ ಅವಶ್ಯಕತೆ ಇರುತ್ತೆ. ಆ ನಿಟ್ಟಿನಲ್ಲಿ ನಾವು ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಏನು ನೀತಿ ಆಯೋಗ ಹೊರತರುತ್ತದೆಯೋ ಅದನ್ನು ನಾವು ಉಪಯೋಗಿಸ್ತೀವಿ. ಸೊ ಈ ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸನ್ನು ಮುಖ್ಯವಾಗಿ ನೀತಿ ಆಯೋಗ ಏನು ಹೊರತರುತ್ತದೆಯೋ ದೇಶದಲ್ಲಿ ಇರುವಂತಹ 700ಕ್ಕಿಂತ ಹೆಚ್ಚು ಜಿಲ್ಲೆಗಳಲ್ಲಿ ಇರುವಂತಹ ಪರಿಸ್ಥಿತಿಯನ್ನು ಅರ್ಥೈಸಿಕೊಂಡು ಸರ್ಕಾರ ಏನೆಲ್ಲ ಕ್ರಮಗಳ ಮೇಲೆ ಅಥವಾ ಏನೆಲ್ಲ ಕ್ಷೇತ್ರಗಳ ಮೇಲೆ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಅರಿವನ್ನು ಅಥವಾ ಆಲೋಚನೆಯನ್ನು ಹುಟ್ಟಿಸುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಈ ಒಂದು ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ನಿಂದಾಗಿ ರಾಜ್ಯಗಳ ನಡುವಿನ ಅಂತರ ಮತ್ತು ರಾಜ್ಯಗಳ ನಡುವೆ ಒಂದು ರೀತಿಯ ಕಾಂಪಿಟೇಷನ್ ಅನ್ನು ಹೆಚ್ಚಿಸುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ ಅನ್ನುವಂಥದ್ದನ್ನು ತಾವಿಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಸೊ ಮೊದಲನೇ ಹಂತದಲ್ಲಿ ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಮುಖ್ಯವಾಗಿ ದೇಶದಲ್ಲಿ ಇರುವಂತಹ ಬಡತನ ರೇಖೆ ಅಥವಾ ಬಡತನದ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹಿಂದೆ ಇನ್ನು ನಾವು ಉಳ್ಕೊಂಡಿದ್ದೀವಿ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಹೊರತರ್ತೀವಿ ಅನ್ನುವಂಥದ್ದು ತಮಗೆ ಗೊತ್ತಾಗಿದೆ. ಈ ಒಂದು ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸು ಸಹ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ನ ಹಾಗೆ 3 ಪ್ಯಾರಾಮೀಟರ್ಸ್ಗಳನ್ನು ಒಳಗೊಂಡಿರ್ತದೆ. ಮೊದಲನೇದು ಆರೋಗ್ಯ, ಎರಡನೇದು ಶಿಕ್ಷಣ ಹಾಗೂ ಮೂರನೇದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಇವು 3 ಪ್ಯಾರಾಮೀಟರ್ಸ್ಗಳನ್ನು ಒಳಗೊಂಡಂತಹ ಈ ಒಂದು ಸರ್ವೆ ರಾಷ್ಟ್ರದಲ್ಲಿ ಇರುವಂತಹ ಈ ಕ್ಷೇತ್ರಗಳಲ್ಲಿ ಎಷ್ಟರ ಮಟ್ಟಿಗೆ ನಾವು ಮುಂದೆ ಸಾಗಿದ್ದೀವಿ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಕೊಡುತ್ತದೆ. ಈ ಒಂದು 3 ಪ್ಯಾರಾಮೀಟರ್ಸ್ಗಳನ್ನು ಮತ್ತೆ ವಿಭಜಿಸಿದಾಗ ಒಟ್ಟು 12 ಪ್ಯಾರಾಮೀಟರ್ಸ್ಗಳು ಸಿಗ್ತವೆ. ಉದಾಹರಣೆಗೆ ಹೆಲ್ತಿಗೆ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಬಂದಾಗ ನ್ಯೂಟ್ರಿಷನ್ ಮತ್ತು ಮೆಟರ್ನಲ್ ಹೆಲ್ತ್ ಬಗ್ಗೆ ಮಾತಾಡ್ತೀವಿ. ನ್ಯೂಟ್ರಿಷನ್ ಅಂದರೆ ಪೌಷ್ಟಿಕಾಂಶ ಹಾಗೂ ಮೆಟರ್ನಲ್ ಹೆಲ್ತ್ ಅಂದರೆ ತಾಯಿಯಂದಿರ ಆರೋಗ್ಯದ ಬಗ್ಗೆ, ಯಾರೆಲ್ಲ ಹೆಣ್ಣುಮಕ್ಕಳು ಮಗುವಿಗೆ ಜನನವನ್ನು ಕೊಟ್ಟಿದ್ದಾರೋ ಅವ್ರ ಮನೆಯಲ್ಲಿ ಕೊಟ್ಟಿದ್ದಾರಾ ಅಥವಾ ಹಾಸ್ಪಿಟಲಲ್ಲಿ ಕೊಟ್ಟಿದ್ದಾರೋ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಪರಿಗಣನೆಗೆ ತಗೊಳ್ತದೆ. ಅದೇ ರೀತಿಯಲ್ಲಿ ಶಿಕ್ಷಣಕ್ಕೆ ಅನುಗುಣವಾಗಿ ಎಷ್ಟು ಜನ ಮಕ್ಕಳು ಶಾಲೆಯಿಂದ ಹೊರ ಬಂದಿದ್ದಾರೆ, ಎಷ್ಟು ಜನ ಶಾಲೆಗೆ ಅಟೆಂಡ್ ಆಗ್ತಿದ್ದಾರೆ, ಆ ರೀತಿಯ ಮಾಹಿತಿಯನ್ನು ಶಿಕ್ಷಣದ ಒಳಗಡೆ ತಗೊಳ್ತೀವಿ. ಹಾಗೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ನಲ್ಲಿ ಎಷ್ಟು ಜನಕ್ಕೆ ಸಿಲಿಂಡರ್ನ ಒಂದು ಅವಕಾಶ ಇದೆ ಇವತ್ತು ಭಾರತ ದೇಶದಲ್ಲಿ, ಇದಲ್ಲದೆ ಎಷ್ಟು ಜನರ ಮನೆಯಲ್ಲಿ ಟಾಯ್ಲೆಟ್ಸ್ ಇದ್ದಾವೆ, ಸ್ಯಾನಿಟೇಷನ್, ಎಷ್ಟು ಜನಕ್ಕೆ ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆ ಇದೆ, ಎಷ್ಟು ಜನಕ್ಕೆ ವಿದ್ಯುತ್ತಿನ
ಅವಕಾಶ ಮಾಡಿಕೊಡಲಾಗಿದೆ, ಹಾಗೂ ಎಷ್ಟು ಜನಕ್ಕೆ ಮನೆ ಇದೆ, ಎಷ್ಟು ಜನಕ್ಕೆ ಬ್ಯಾಂಕ್ ಅಕೌಂಟ್ಸ್ಗಳಿದ್ದಾವೆ, ಹೀಗೆ 12 ಪ್ಯಾರಾಮೀಟರ್ಸ್ಗಳನ್ನು ಪೂರ್ಣವಾಗಿ ಹೆಲ್ತ್, ಎಜುಕೇಷನ್ ಮತ್ತು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ನಲ್ಲಿ ಒಳಗೊಂಡಿರ್ತವೆ. ಈ ಒಂದು ರಿಪೋರ್ಟನ್ನು ಈಗ ನೀತಿ ಆಯೋಗ್ ಹೊರತಂದಿರುವಂತಹ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಹೇಗೆ ಈ ಒಂದು ಕ್ಷೇತ್ರದಲ್ಲಿ ಅಥವಾ ಈ ರಿಪೋರ್ಟ್ನಲ್ಲಿ ತನ್ನವಾದ ಒಂದು ಪರ್ಫಾರ್ಮೆನ್ಸನ್ನು ತೋರಿಸ್ಕೊಂಡಿದೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸ್ಕೊಳ್ಳೋಣ. ಈ ಒಂದು ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಏನು ನೀತಿ ಆಯೋಗ್ ಹೊರತಂದಿದೆಯೋ ಅದರಲ್ಲಿ 2015-16ರಲ್ಲಿ ಹಿಂದೆ ತಂದಂತಹ ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸಿಗೆ ಕಂಪೇರ್ ಮಾಡಿದರೆ ಕರ್ನಾಟಕ ಒಂದಿಷ್ಟು ಕ್ಷೇತ್ರಗಳಲ್ಲಿ ಉತ್ತಮವಾದಂತಹ ಒಂದಿಷ್ಟು ಪರ್ಫಾರ್ಮೆನ್ಸನ್ನು ತೋರಿಸಿದೆ. ಆದರೆ ರೀಜನ್ ವೈಸ್ ಕಂಪೇರ್ ಮಾಡಿದರೆ ಹೈದರಾಬಾದ್ ಕರ್ನಾಟಕ, ಈಗ ಇದನ್ನು ಕಲ್ಯಾಣ ಕರ್ನಾಟಕ ಅಂತ ಏನು ಕರೆಯಲಾಗುತ್ತದೆ ತಮಗೆಲ್ಲ ಗೊತ್ತಿರಬಹುದು ಇದು. ಅದಲ್ಲದೆ ಮುಂಬೈ ಕರ್ನಾಟಕ ರೀಜನ್, ಇದನ್ನು ನಾವು ಈಗ ಕಿತ್ತೂರು ಕರ್ನಾಟಕ ಭಾಗ ಅಂತ ಕರಿತೀವಿ. ಸೊ ಈ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ರೀಜನ್ನು ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಬೇರೆ ಭಾಗಗಳಿಂತಲೂ ಬಹಳ ಹಿಂದೆ ಉಳ್ಕೊಂಡಿದ್ದಾವೆ. ಅಂದರೆ ಬದಲಾವಣೆ ಅಥವಾ ಬೆಳವಣಿಗೆ ಈ ಭಾಗಗಳಲ್ಲಿ ಹೋಗದೇ ಇರುವಂಥದ್ದಕ್ಕೆ ಮುಖ್ಯವಾಗಿ ಒಂದಿಷ್ಟು ಆರೋಗ್ಯ, ಶಿಕ್ಷಣ ಮತ್ತು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ನಲ್ಲಿ ಹಿಂದೆ ಉಳ್ಕೊಂಡಿದ್ದಾವೆ ಅನ್ನುವಂತಹ ವಿಷಯವನ್ನು ಈ ಆರ್ಟಿಕಲ್ನಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮೊದಲಿಂದಲೂ ಪ್ರಯತ್ನಗಳು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಭಾಗದಲ್ಲಿ ಆರ್ಟಿಕಲ್ 371J ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದಿಷ್ಟು ಒತ್ತಡ ಮತ್ತು ಒಂದಿಷ್ಟು ವಿಶೇಷವಾದಂತಹ ಫಂಡ್ಸ್ಗಳನ್ನು ಕೊಟ್ಟು ಅಲ್ಲಿ ಬೆಳವಣಿಗೆಗೆ ಪ್ರಯತ್ನಗಳನ್ನು ನಡೆಸ್ತಾ ಇದ್ರು. ಹಾಗಾದರೆ ಈಗಲೂ ಸಹ ನೀತಿ ಆಯೋಗ್ ತಂದಂತಹ ಈ ಒಂದು ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ರಿಪೋರ್ಟ್ನಲ್ಲಿ ನಾವು ನ್ಯೂಟ್ರಿಷನ್ ಅಂದರೆ ಪೌಷ್ಟಿಕಾಂಶ ಮತ್ತು ತಾಯಂದಿರ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ವಿಷಯಗಳನ್ನು ಚರ್ಚೆ ಮಾಡಿದಂತಹ ಸಂದರ್ಭದಲ್ಲಿ ಕರ್ನಾಟಕದ ಬೇರೆ ಭಾಗಗಳಿಗೆ ಕಂಪೇರ್ ಮಾಡಿದರೆ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಭಾಗಗಳಲ್ಲಿ ಇನ್ನೂ ಹೆಚ್ಚಿನ ಸಮಸ್ಯೆಯನ್ನು ನಾವು ಕಾಣ್ತಾ ಇದ್ದೀವಿ ಅಂತಂದರೆ ಸರ್ಕಾರ ಎಷ್ಟರ ಮಟ್ಟಿಗೆ ತನ್ನ ಕಡೆಯಿಂದ ಪ್ರಯತ್ನಗಳನ್ನು ನಡೆಸ್ತಾ ಇದೆ ಅನ್ನುವಂತಹ ದೊಡ್ಡ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತದೆ. ಇದಲ್ಲದೆ ಕರ್ನಾಟಕ ಇಡೀ ದೇಶದಲ್ಲಿ ಕಂಪೇರ್ ಮಾಡಿದರೆ ಒಂದಿಷ್ಟು ನಾರ್ತ್ ಭಾಗದಲ್ಲಿ ಇರುವಂತಹ ರಾಜ್ಯಗಳಿಗೆ ಕಂಪೇರಿಸನ್ಲಿ ನಾವು ಒಂದಿಷ್ಟು ಒಳ್ಳೆಯದಾದಂತಹ ಪರ್ಫಾರ್ಮೆನ್ಸನ್ನು ತೋರಿಸ್ತಿದ್ವಿ. ಆದರೆ ಸೌತ್ ಕರ್ನಾಟಕ ಅಥವಾ ಸೌತ್ ಇಂಡಿಯಾದಲ್ಲಿ ನೋಡಿದಾಗ ಕರ್ನಾಟಕ ಇರುವಂತಹ 5 ರಾಜ್ಯಗಳಲ್ಲಿ 4ನೇ ಸ್ಥಾನವನ್ನು ಪಡ್ಕೊಂಡಿದೆ. ಅಂದರೆ ಲಾಸ್ಟಿಂದ ಒಂದು ಸ್ಥಾನ ಮುಂದೆ ಇದ್ದೀವಿ ಅಂತ ಹೇಳ್ಕೊಳ್ಬಹುದು. ಹಾಗಾದರೆ ಕರ್ನಾಟಕ ಯಾವ ಕ್ಷೇತ್ರಗಳಲ್ಲಿ ಹೊಡೆತ ತಿಂದಿದೆ ಅನ್ನುವಂಥದ್ದನ್ನು ಸಹ ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಈಗ ನಾವು ಹಿಂದೆ ಉಳ್ಕೊಂಡಿದ್ದೀವಿ ಅಂತ ಗೊತ್ತಾಗಿದೆ. ಹಿಂದೆ ಉಳ್ಕೊಂಡಿದ್ದೀವಿ ಅಂತಂದರೆ ಶಿಕ್ಷಣ, ಆರೋಗ್ಯ ಮತ್ತು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಯಾವ ಪ್ಯಾರಾಮೀಟರ್ಸ್ಗಳಲ್ಲಿ, ಯಾವ ಇಂಡಿಕೇಟರ್ಸ್ಗಳಲ್ಲಿ ನಾವು ನಿಜವಾಗಲೂ ಹೊಡೆತ ತಿಂದಿದ್ದೀವಿ ಅನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ಅರ್ಥೈಸ್ಕೊಳ್ಳೋಣ. ಹಾಗಾದರೆ ಮೊದಲನೇದಾಗಿರುವಂಥದ್ದು ನ್ಯೂಟ್ರಿಷನ್. ನಾನು ಹೇಳಿದೆ ಪೌಷ್ಟಿಕಾಂಶಕ್ಕೆ ಸಂಬಂಧಿಸಿದಂತೆ ಒಟ್ಟು ಕರ್ನಾಟಕವನ್ನು ಪರಿಗಣನೆಗೆ ತಗೊಳ್ಳಿದಾಗ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಭಾಗ ಬೇರೆ ಭಾಗಗಳಿಗಿಂತಲೂ ಅಂದರೆ ಸದರ್ನ್ ಕರ್ನಾಟಕ ಭಾಗದಲ್ಲಿ ಇರುವಂತಹ ಬೆಂಗಳೂರು, ಮೈಸೂರು, ತುಮಕೂರು, ದಾವಣಗೆರೆ ಈ ಭಾಗಗಳಿಗೆ ಕಂಪೇರ್ ಮಾಡಿದರೆ ಈ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಪೌಷ್ಟಿಕಾಂಶದ ಸಮಸ್ಯೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಪೌಷ್ಟಿಕಾಂಶಕ್ಕೆ ಸಂಬಂಧಿಸಿದಂತೆ ಹೇಗೆ ಸರ್ವೆಯನ್ನು ಕೈಗೊಳ್ಳಲಾಗುತ್ತದೆ ಅಂತಂದರೆ ಯಾವುದಾದ್ರೂ ಒಂದು ಮಗು 0ರಿಂದ 59 ತಿಂಗಳು ಹಾಗೂ ಹೆಣ್ಣು ಮಕ್ಕಳು 15ರಿಂದ 49 ವಯಸ್ಸಿನವರೆಗೂ, ಗಂಡು ಮಕ್ಕಳು 15ರಿಂದ 54 ವಯಸ್ಸಿನವರ ಏನು ಆಗಿರ್ತಾರೆ ಇವರಲ್ಲಿ ಪೌಷ್ಟಿಕಾಂಶದ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ಇವರನ್ನು ಅಂಡರ್ ನರಿಷ್ಡ್ ಅಂತ ಪರಿಗಣನೆಗೆ ತಗೊಳ್ಳಲಾಗುತ್ತದೆ. ಇವತ್ತಿಗೂ ಕರ್ನಾಟಕದಲ್ಲಿ 34% ಜನ ಅಥವಾ ಜನಸಂಖ್ಯೆ ಪೌಷ್ಟಿಕಾಂಶದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಈ ಒಂದು ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ತೋರಿಸ್ಕೊಡ್ತಾ ಇದೆ. 2ನೇ ಹಂತದಲ್ಲಿ ತಾಯಿಯಂದರಿಗೆ ಮಾತಾಡಿದಾಗ 12.36% ತಾಯಿಯಂದರು ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಅಂದರೆ ಹಾಸ್ಪಿಟಲ್ನಲ್ಲಿ ಮಕ್ಕಳಿಗೆ ಜನ್ಮವನ್ನು ಕೊಡಲು ಸಾಧ್ಯವಾಗ್ತಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದೆ. 3ನೇ ಹಂತದಲ್ಲಿ ಇವತ್ತಿಗೂ ಕರ್ನಾಟಕದಲ್ಲಿ 22% ಮನೆಗಳಿಗೆ ಸಿಲಿಂಡರ್ನ ವ್ಯವಸ್ಥೆ ಇಲ್ಲ. ಅಂದರೆ ಆ ಒಂದು ಮನೆಗಳು ಇವತ್ತಿಗೂ ಅಡುಗೆ ಮಾಡೋದಕ್ಕೋಸ್ಕರ ಸಗಣಿ ಅಥವಾ ಕಲ್ಲಿದ್ದಲು ಅಥವಾ ಕೃಷಿ ಚಟುವಟಿಕೆಗಳಲ್ಲಿ ಉಳಿದಂತಹ ವೇಸ್ಟ್, ಅದಲ್ಲದೆ ಕಟ್ಟಿಗೆಯನ್ನು ಉಪಯೋಗಿಸಿ ಇವತ್ತಿಗೂ ಅಡುಗೆ ಮಾಡಿಕೊಳ್ಳೋದು ಹೆಣ್ಣು ಮಕ್ಕಳ ಮೇಲೆ ಆರೋಗ್ಯದ ಸಮಸ್ಯೆ ಎಷ್ಟರ ಮಟ್ಟಿಗೆ ಆಗುತ್ತದೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ. ಅದಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಕ್ರಮಗಳನ್ನು ಕೈಗೊಂಡರೂ ಇವತ್ತಿಗೂ 22% ಜನರಿಗೆ ಕರ್ನಾಟಕದಲ್ಲಿ ಕುಕ್ಕಿಂಗ್ ಫ್ಯೂಲ್,
ಕ್ಲೀನ್ ಕುಕ್ಕಿಂಗ್ ಫ್ಯೂಲ್ನ ಆಕ್ಸೆಸ್ ಇಲ್ಲ ಅಂತಂದಾಗ ನಾವು ಇದ್ರ ಬಗ್ಗೆ ಆಲೋಚಿಸಬೇಕಾಗಿರುವಂಥದ್ದು. 4ನೇ ಹಂತದಲ್ಲಿ ಇವತ್ತು ಕರ್ನಾಟಕದಲ್ಲಿ 8.7% ಜನ ಶಾಲೆಗೆ ಹೋಗಿಲ್ಲ. ಅಂದರೆ ಅವರ ಮನೆಯಲ್ಲಿ ಯಾರೊಬ್ಬರೂ ಸಹ ಅಟ್ಲೀಸ್ಟ್ 6 ವರ್ಷಗಳ ಶಾಲೆಗೆ ಮಖನೇ ನೋಡಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಇವೆಲ್ಲರ ನಡುವೆ ಸೌತ್ ಮತ್ತು ನಾರ್ತ್ ಕರ್ನಾಟಕದ ಬಗ್ಗೆ ಈ ರಿಪೋರ್ಟ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಮಾತನ್ನು ಹೇಳಲಾಗಿದೆ. ಯಾವುದೇ ಒಂದು ಕ್ಷೇತ್ರ ಬೆಳಿಬೇಕು ಅಂತಂದರೆ ಅಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಇನ್ಫ್ರಾಸ್ಟ್ರಕ್ಚರ್. ಯಾಕಂದರೆ ಆರೋಗ್ಯದ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಹಾಸ್ಪಿಟಲ್ಗಳು, ಒಳ್ಳೊಳ್ಳೆ ಇಕ್ವಿಪ್ಮೆಂಟ್ಸ್ಗಳು ಇದ್ದಾಗ ಅಲ್ಲಿ ನಾವು ಉತ್ತಮವಾದಂತಹ ಒಂದಿಷ್ಟು ಆರೋಗ್ಯದ ವ್ಯವಸ್ಥೆಯನ್ನು ಕಾಣಲು ಸಾಧ್ಯವಾಗುತ್ತದೆ. ಅದೇ ನಿಟ್ಟಿನಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಉತ್ತಮವಾದ ಶಾಲೆ, ಉತ್ತಮವಾದ ಶಿಕ್ಷಕರು, ಉತ್ತಮವಾದಂತಹ ವ್ಯವಸ್ಥಿತ ಇಕ್ವಿಪ್ಮೆಂಟ್ಸ್ಗಳು, ರಿಸೋರ್ಸಸ್ಗಳು ವಿದ್ಯಾರ್ಥಿಗಳಿಗೆ ಸಿಕ್ಕಂತಹ ಸಂದರ್ಭದಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಆ ಭಾಗದಲ್ಲಿ ಬೆಳವಣಿಗೆಯನ್ನು ಕಾಣಲು ಸಾಧ್ಯವಾಗುತ್ತದೆ. ಬಟ್ ಈ ಒಂದು ಬೆಳವಣಿಗೆ ಅಥವಾ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಿಸಿದಂತಹ ಕಂಪ್ಯಾರಿಸನನ್ನು ನಾರ್ತ್ ಮತ್ತು ಸೌತ್ ಕರ್ನಾಟಕದಲ್ಲಿ ಮಾಡಿದಾಗ ಸದರ್ನ್ ಪಾರ್ಟ್ ಆಫ್ ಕರ್ನಾಟಕದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಉತ್ತಮವಾಗಿ ಬೆಳೆದುಕೊಂಡು ನಿಂತಿದೆ. ಆದರೆ ನಾರ್ತ್ ಕರ್ನಾಟಕದಲ್ಲಿ ಇದು ಉತ್ತಮವಾಗಿ ಇಲ್ಲದೇ ಇರುವಂತಹ ಕಾರಣಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ನಾರ್ತ್ ಕರ್ನಾಟಕ ಹಿನ್ನಡತೆಯನ್ನು ಪಡಿತಿದೆ ಅನ್ನುವಂಥದ್ದು. ಎಷ್ಟೋ ಸರಿ ನಾವು ಸ್ಟೇಟ್ ಬಜೆಟನ್ನು ಅಥವಾ ಪ್ರತಿ ವರ್ಷ ಬರುವಂತಹ ಬಜೆಟ್ಸ್ಗಳನ್ನು ನೋಡಿದಾಗ ಹೆಚ್ಚಿನ ಹಣ ಸೌತ್ ಕರ್ನಾಟಕದಲ್ಲಿ ಅಥವಾ ಇನ್ವೆಸ್ಟ್ಮೆಂಟ್ಸ್ಗಳಿಗೆ ಮಾಡಿದಂತಹ ಪ್ರಾವಧಾನಗಳನ್ನು ನೋಡಿದಾಗ ಸೌತ್ ಕರ್ನಾಟಕ ಆಗಲೇ ಚೆನ್ನಾಗಿರೋದು ಇನ್ನೂ ಚೆನ್ನಾಗಿ ಆಗ್ತಿದೆಯೋ ಹೊರತು ಚೆನ್ನಾಗಿ ಇಲ್ಲದೆ ಇರೋದನ್ನು ಹೇಗೆ ಚೆನ್ನಾಗಿ ಮಾಡಬೇಕು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಯಾವುದೇ ಆಲೋಚನೆಗಳು ಮಾಡದೇ ಇರೋದು ಒಂದಿಷ್ಟು ದುರ್ದಾಯಕವಾಗಿರುವಂಥದ್ದು. ಶಿಕ್ಷಣದ ವ್ಯವಸ್ಥೆ ಬಗ್ಗೆ ತಾವ್ಯಾರಾದರೂ ಈ ವಿಡಿಯೋ ಕೇಳ್ತಾ ಇರುವಂಥವರು ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಅಥವಾ ಕಿತ್ತೂರು ಕರ್ನಾಟಕ ಭಾಗದವರಾಗಿದ್ದಂತಹ ಸಂದರ್ಭದಲ್ಲಿ ಶಿಕ್ಷಣ ಆಗಿರಬಹುದು ಅಥವಾ ಇಂಡಸ್ಟ್ರಿಯಲೈಸೇಷನ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರಬಹುದು, ಎಷ್ಟರ ಮಟ್ಟಿಗೆ ಜನರಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವಂಥದ್ದಾಗಿರಬಹುದು, ಹೇಗೆ ಸಾಗ್ತಾ ಇದೆ ಅಲ್ಲಿನ ಸಮಾಜ ಅನ್ನುವಂಥದ್ದು ನಮಗೆಲ್ಲ ಕಣ್ಣೆದುರಿಗೆ ಕಾಣ್ತಾ ಇರುವಂತಹ ವಿಷಯವಾಗಿರುತ್ತದೆ. ಈ ಒಂದು ರಿಪೋರ್ಟ್ ಮುಖ್ಯವಾಗಿ ಸರ್ಕಾರ ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಒಂದು ಪ್ರೋಗ್ರೆಸ್ ರಿಪೋರ್ಟ್ ಆಗಿರುತ್ತದೆ. ಯಾವಾಗಲೂ ನಾನು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೀನಿ, ನಾವೆಲ್ಲರೂ ಯಾವುದೋ ಒಂದು ಪುಸ್ತಕಗಳು ಅಥವಾ ಕಥೆ ಕವನಗಳು ಓದುವಂತಹದ್ದು ಹವ್ಯಾಸಗಳನ್ನು ಬೆಳೆಸ್ಕೊಳ್ತೀವಿ. ಹೌದು, ಅವೆಲ್ಲ ಓದುವಂಥದ್ದು ಸಹ ಮುಖ್ಯವಾಗಿರುತ್ತದೆ ನಮ್ಮ ಆಲೋಚನೆ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರ. ಆದರೆ ಕರ್ನಾಟಕ ಬಜೆಟ್ ಬಂದ ಕೂಡಲೇ ಕರ್ನಾಟಕ ಎಕನಾಮಿಕ್ ಸರ್ವೆ ಬರುತ್ತದೆ ಅಥವಾ ಕರ್ನಾಟಕ ಬಜೆಟ್ ಯಾರು ಏನು ಬಂದಿರುತ್ತದೆಯೋ ಅದನ್ನು ಓದುವಂಥದ್ದು ಅಥವಾ ಭಾರತದ ಎಕನಾಮಿಕ್ ಸರ್ವೆ, ಭಾರತದ ಒಂದಿಷ್ಟು ಬಜೆಟ್, ಇವೆಲ್ಲ ದೇಶದಲ್ಲಿ ಇರುವಂತಹ ಎಲ್ಲ ನಾಗರಿಕರಿಗೆ ಗೊತ್ತಿರಲೇಬೇಕಾದಂತಹ ಒಂದಿಷ್ಟು ನ್ಯೂನ್ಯವಾಗಿರುವಂತಹ ಅಥವಾ ಬಹಳ ಕಡಿಮೆ ಇರುವಂತಹ ನಾಲೆಡ್ಜ್. ಅದಿದ್ದಾಗಲೇ ತಾವು ತಮ್ಮ ಕೆಳಗಡೆ ಇರುವಂತಹ ಸೇವಕರಾದಂತಹ ರಾಜಕೀಯದವರಿಗೆ ಒಂದಿಷ್ಟು ರಿಪೋರ್ಟನ್ನು ಕೇಳಲು ಸಾಧ್ಯವಾಗುತ್ತದೆ. ನಾವು ಕೇಳಕ್ಕೆ ಯಾಕೆ ಸಾಧ್ಯ ಆಗೋದಿಲ್ಲ ಅಂತಂದರೆ ನಮಗದ್ರ ಬಗ್ಗೆ ಜ್ಞಾನನೇ ಇರೋದಿಲ್ಲ. ನಾವು ನಮ್ಮ ಜೀವನದಲ್ಲಿ ನಾನು, ನನ್ನ ಮಕ್ಕಳು, ಚಿಂಟು ಗುಂಟು ಅಂತ ಹೇಳಿ ನನಗೊಂದು ಸಣ್ಣ ಮನೆ, ನನ್ನೊಂದು ಸ್ಕೂಟ್ರು ಅಥವಾ ಕಾರ್ ಇದ್ದರೆ ಸಾಕು, ದೇಶ ಏನು ಹೋದರೂ ಯಾರಿಗೂ ಅದ್ರ ಬಗ್ಗೆ ತಲೆನೋವು ಇಲ್ಲ ಅನ್ನುವಂತಹ ಆ್ಯಟಿಟ್ಯೂಡ್ ಸಮಾಜದಲ್ಲಿ ಬೆಳೀತಾ ಇರುವಂತಹ ಕಾರಣಕ್ಕೆ ನಾವು ಅಕೌಂಟಬಿಲಿಟಿಯನ್ನು ಇವತ್ತಿನ ವ್ಯವಸ್ಥೆಯಲ್ಲಿ ತರಲು ಸಾಧ್ಯವಾಗ್ತಿಲ್ಲ ಅನ್ನುವಂಥದ್ದನ್ನು ಮುಖ್ಯವಾಗಿ ನಾನು ಇವತ್ತಿನ ಈ ಸಂಚಿಕೆಯಲ್ಲಿ ಹೇಳಲು ಬಯಸ್ತೇನೆ. ಸೊ ದಯವಿಟ್ಟು ವಿದ್ಯಾರ್ಥಿಗಳು ಬರೀ ಓದು ಅನ್ನುವಂಥದ್ದು ಎಕ್ಸಾಮಿನೇಷನನ್ನು ಬರೆದು ಪಾಸ್ ಮಾಡ್ಕೊಂಡು ಹೋಗಿ ಸೆಟ್ಲ್ ಆಗಿಬಿಟ್ಟು ಒಂದು ಮದುವೆ ಮಾಡ್ಕೊಂಡ್ಬಿಟ್ರೆ ಸಾಕು ಅನ್ನುವಂತಹ ಆಲೋಚನೆಯನ್ನು ಜಾಸ್ತಿ ಫೋಕಸ್ ಮಾಡದೆ ಸಮಾಜದಲ್ಲಿ ಇರುವಂತಹ ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ತಿಳ್ಕೊಳ್ಬೇಕಾಗಿರುವಂತಹ ವಿಷಯಗಳನ್ನು ತಿಳ್ಕೊಂಡಂತಹ ಸಂದರ್ಭದಲ್ಲಿ ತಾವು ವೋಟ್ ಮಾಡಿ ಕೆಲಸ ಕೊಡ್ತಾ ಇರುವಂತಹ ಈ ರಾಜಕೀಯ ನಾಯಕರಿಗೆ ಪ್ರಶ್ನೆ ಕೇಳಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಸೊ ಯಾವುದೇ ಒಂದು ರಿಪೋರ್ಟ್ ಬಂದಂತಹ ಸಂದರ್ಭದಲ್ಲಿ ಅದು ಸರ್ಕಾರ ತರ್ತಾ ಇರುವಂತಹ ಒಂದು ನೈಜ ಚಿತ್ರಣವಾಗಿರುತ್ತದೆ. ಆ ಚಿತ್ರಣವನ್ನು ಅರ್ಥೈಸ್ಕೊಂಡು ಯಾರು ಸರಿಯಾಗಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಉತ್ತೇಜಿಸಿ, ಯಾರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅವರಿಗೆ ಪ್ರಶ್ನಿಸಬಹುದಾದಂತಹ ಶಕ್ತಿ ನಾಗರಿಕರಲ್ಲಿ ಬರಲು ಸಾಧ್ಯವಾಗುತ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ನಲ್ಲಿ ಮುಖ್ಯವಾದಂತಹ 3 ಪ್ಯಾರಾಮೀಟರ್ಸ್ಗಳು ಶಿಕ್ಷಣ, ಆರೋಗ್ಯ ಮತ್ತು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗಿಗೆ ಸಂಬಂಧಿಸಿದಂತೆ 12 ಇಂಡಿಕೇಟರ್ಸ್ಗಳಲ್ಲಿ ಪೌಷ್ಟಿಕಾಂಶ, ಮೆಟರ್ನಲ್ ಹೆಲ್ತ್ ಮುಖ್ಯವಾಗಿ ಕರ್ನಾಟಕದ ಒಂದಿಷ್ಟು ರ್ಯಾಂಕಿಂಗನ್ನು ಹಿಂದೆ ಒಯ್ಯಲು ಕಾರಣವಾಗಿದೆ ಅನ್ನುವಂತಹ ಮಾತನ್ನು ಹೇಳುತ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸೋದಕ್ಕಿಂತ ಮುನ್ನ ನಮ್ಮ ಜೀವನ ನಮಗೆ ಸಿಕ್ಕಿರುವಂತಹ ಒಂದು ಸುವರ್ಣ ಅವಕಾಶ. ಈ ಒಂದು ಅವಕಾಶವನ್ನು ಈ ಸಮಾಜಕ್ಕೆ ಯಾವುದಾದರೂ ಅರ್ಥವಾಗುವಂತಹ ಕಡೆಗೆ
ಒಯ್ಯಬೇಕು ಅಂದಂತಹ ಸಂದರ್ಭದಲ್ಲಿ ಮೊದಲನೇ ಹಂತದಲ್ಲಿ ತಾವು ಗಟ್ಟಿಯಾಗಬೇಕು. ತಾವು ಗಟ್ಟಿಯಾಗಬೇಕು ಅಂತಂದರೆ ಜ್ಞಾನವನ್ನು ಹೆಚ್ಚಿಸ್ಕೋಬೇಕು. ಜ್ಞಾನವನ್ನು ಹೆಚ್ಚಿಸ್ಕೊಂಡಂತಹ ಸಂದರ್ಭದಲ್ಲಿ ತಮಗೆ ಸಕ್ಸಸ್ ಆಟೋಮೆಟಿಕಲಿ ಸಿಗುತ್ತದೆ. ನಿಮಗೆ ಅಥವಾ ನಿಮ್ಮಲ್ಲಿ ಇರುವಂತಹ ಜ್ಞಾನ ಯಾವತ್ತಿದ್ರೂ ನಿಮಗೆ ಒಂದು ಉತ್ತಮವಾದಂತಹ ಜಾಗದಲ್ಲಿ ಕೂರಿಸುತ್ತೆ. ನೀವು ಕುಂತಹ ಸಂದರ್ಭದಲ್ಲಿ ತಾವು ಬೆಳೆದು ಬಂದಿರುವಂತಹ ಹಾದಿ ಹಾಗೂ ಕಲಿತಂತಹ ವಿಷಯಗಳನ್ನು ಮರೆಯದೆ ಈ ಒಂದು ರಾಷ್ಟ್ರವನ್ನು ನಿಜವಾಗಿಯೂ ಸುವರ್ಣ ರಾಷ್ಟ್ರವನ್ನಾಗಿ ಬದಲಾಯಿಸಲು ನಮ್ಮ ಕೊಡುಗೆ ಬಹಳ ದೊಡ್ಡದಾಗಿರುತ್ತದೆ ಅನ್ನುವಂತಹ ಮಾತನ್ನು ಹೇಳುತ್ತಾ ಮತ್ತೆ ಈ ಒಂದು ಸಂಚಿಕೆಯನ್ನು ಮುಗಿಸುತ್ತೇನೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.